ಹಾಯ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಟು ಪವನಪುತ್ರಿ ವ್ಲಾಗ್ಸ್. ಇವತ್ತು ಜನವರಿ 7th. ಇವತ್ತು ಸ್ಪೆಷಲ್ ಅಂದರೆ ನನ್ನ ಬರ್ಡೇ ಸ್ಪೆಷಲ್ ಮಾಡಿದ್ದೀನಿ. ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ತೀನಿ. ನಾನು ಏನೇನು ಮಾಡಿದೆ ಅಂತಲೂ ಹೇಳ್ತೀನಿ. ಮತ್ತು ಎಲ್ಲೂ ಹೋಗೋಕ್ಕಾಗಲಿಲ್ಲ, ಪಾಪು ಇರೋದ್ರಿಂದ. ಪಾಪು ಕರ್ಕೊಂಡೆಲ್ಲೂ ಇವಾಗ ತುಂಬ ವೆದರು ಚಳಿ ಇರೋದ್ರಿಂದ ಎಲ್ಲೂ ಹೋಗಿಲ್ಲ. ಮನೇಲೇ ಊಟ ಮಾಡ್ಕೊಂಡು ತಿಂದಿದ್ದೀವಿ. ಮನೇಲೇ ಪೂಜೆನೂ ಮುಗಿಸಿದ್ದೀನಿ. ನಿಮ್ಮ ಹತ್ರ ವೀಡಿಯೋನ ಶೇರ್ ಮಾಡ್ಕೊತೀನಿ. ಬನ್ನಿ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಕ್ಕೆ ಆಗಿಲ್ಲ. ಇವಾಗ ಟೈಮು 6 ಗಂಟೆ ಆಗಿದೆ. ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ. ಜಮೀನ್ ಹತ್ರ ಕೆಲ್ಸಕ್ಕೆ ಬಂದಿದ್ದರು. ಅವ್ರಿಗೆಲ್ಲ ಅಡುಗೆ ಮಾಡೋದಿತ್ತು. ಸೊ ಬ್ಯುಸಿ ಇತ್ತು. ಅವ್ರಿಗೆ ಊಟ ಬಡಿಸ್ಬೇಕಿತ್ತು, ಊಟ ಕೊಡಬೇಕಿತ್ತು. ಅವರೆಲ್ಲ ಊಟ ಮಾಡ್ಕೊಂಡು ಹೋಗೋದು ತುಂಬ ಲೇಟಾಗೋಯಿತು. ಹಾಗಾಗಿ ಇವಾಗ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ 6 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ, ಪ್ರಿಪ್ರೇಷನ್ ಹೇಗಿತ್ತು ಅಂತ ನೋಡ್ಕೊಂಬರೋಣ. ನಾನು ಆವಾಗಲೇ ಹೇಳ್ದಂಗೆ ಇವತ್ತು ಜಮೀನ್ ಹತ್ರ ಕೆಲ್ಸಕ್ಕೆ ಬಂದಿದ್ದರು. ಅಂದರೆ ರಾಗಿ ಕೊಯ್ಲು. ನಮ್ಮ ಸೈಡೆಲ್ಲ ಹೊಲ ಕೊಯ್ಯೋದಂತಲೇ ಹೇಳೋದು. ಹೊಲ ಕೊಯ್ಯೋಕ್ಕಂತ ಒಂದು 7ರಿಂದ 8 ಜನ ಗಂಡಾಳುಗಳು ಬಂದಿದ್ದರು. ಈ ಹೊಲ ಕೊಯ್ಯೋದಕ್ಕೆಲ್ಲ ನಮ್ಮ ಸೈಡ್ ಸಿಹಿ ಮಾಡಲ್ಲ. ನಾವು ಚಿಕನ್ನೇ ಮಾಡೋದು. ಚಿಕನ್ ಮಾಡಿ ಅವ್ರಿಗೆ ಊಟಕ್ಕೆ ಕೊಡ್ತೀವಿ. ಮತ್ತು ಬೆಳಗ್ಗೆ ಬಂದ್ರೂ ಅಷ್ಟೇ, ಟಿಫನ್ಗೂ ಅಷ್ಟೇ. ಟಿಫನ್ನು ಇಲ್ಲೇ ಕೊಡ್ತೀವಿ. ತಿನ್ಕೊಂಬಿಟ್ಟು ಅವ್ರು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದಾದರೆ ಹೋಗ್ಬೋದು. ಮಧ್ಯಾಹ್ನ ಬಂದರೆ ಮಧ್ಯಾಹ್ನ ಊಟ ಇಲ್ಲೇ ಕೊಡ್ತೀವಿ. ಅವ್ರು ಬೇರೆ ಕಡೆ ಮತ್ತೆ ಹೋಗೋದಾದರೆ ಹೋಗ್ಬೋದು. ಇದೇ ಥರನೇ ನಡೆಸ್ಕೊಂಬಂದಿರೋದು. ಇನ್ನು ನಮ್ಮ ಅಜ್ಜಿ ಊರಲ್ಲೆಲ್ಲ ಈ ಥರ ಇಲ್ಲ. ಅವರು ಮನೆಗೆ ಬಂದು ಊಟ ಮಾಡ್ಕೊಂಬಿಟ್ಟೆ ಹೋಗ್ತಾರೆ ಮತ್ತೆ ವಾಪಸ್ಸು. ಕೆಲವೊಂದು ಕಡೆ ಹಂಗೆ, ಕೆಲವೊಂದು ಕಡೆ ಈ ಥರ ಇರುತ್ತೆ. ಇನ್ನು ಅಲ್ಲೇ ಉಳ್ಕೊಂಡು ಮತ್ತೆ ಕೆಲಸ ಕಂಟಿನ್ಯೂ ಮಾಡ್ತಾರೆ ಅಂದರೆ ಮಾತ್ರ ಅಡುಗೆ ಮಾಡಿಕೊಡ್ತಾರೆ ನಮ್ಮ ಅಜ್ಜಿ ಊರ ಸೈಡಲ್ಲೆಲ್ಲ. ಇಲ್ಲ, ಆ ಥರ ಇಲ್ಲ. ಮನೇಲಿ ಅಡುಗೆ ಮಾಡಿಬಿಟ್ಟು ಊಟ ಮಾಡ್ಕೊಂಡೇ ಹೋಗ್ತಾರೆ. ಬೇರೆ ಕಡೆ ಹೋಗೋದಿದ್ರು ಹೋಗ್ತಾರೆ, ಇಲ್ಲ ಮನೆಗೆ ಹೋಗೋದಿದ್ರು ಹೋಗ್ತಾರೆ. ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದೆ ಅನಿಸುತ್ತೆ. ಶೀತ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ ಈ ವೆದರ್ಗೆ. ನನ್ನ ಮಗಳಿಗೂ ಸ್ವಲ್ಪ ಹುಷಾರಿಲ್ಲ, ಅವಳಿಗೂ ಶೀತ ಆಗಿದೆ. ಮತ್ತು ನಾನಿಲ್ಲಿ ಚಿಕನ್ ಸಾಂಬಾರು ಮಾಡ್ತಿದ್ದೀನಿ. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತು. ಬೆಳಗ್ಗೆನೇ ಎದ್ದು ಗೀ ರೈಸು ಕುರ್ಮ ಮಾಡಿದ್ದೆ. ಅದ್ರದ್ದು ವಿಡಿಯೋ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹೋಗಿ ನೋಡಿ. ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ. ಇನ್ಸ್ಟಾಗ್ರಾಮ್ ID ಬಂದು ಪವನಪುತ್ರಿ ವ್ಲಾಗ್ಸ್ ಅಂತಲೇ ಇದೆ. ನೀವು ಸರ್ಚ್ ಮಾಡಿದರೆ ಸಿಗುತ್ತೆ. ಅಲ್ಲೂ ಇದೆ, ಇಲ್ಲೂ ಇದೆ. ನೀವು ಎಲ್ಲಿ ಬೇಕಾದರೂ ನೋಡ್ಬೋದು, ನೋಡೋದಕ್ಕೆ ಸಿಗುತ್ತೆ. ಮತ್ತು ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ನಿನ್ನೆ ಪಾಪುಗೆ ವ್ಯಾಕ್ಸಿನೇಷನ್ ಇತ್ತು. ಅಂದರೆ 6ನೇ ತಾರೀಕು, ಜನವರಿ 6ನೇ ತಾರೀಕು ವ್ಯಾಕ್ಸಿನೇಷನ್ ಇತ್ತು. ಅವಳು ಸಿಕ್ಕಾಪಟ್ಟೆ ರಚ್ಚೆ ಮಾಡ್ತಿದ್ಲು. ನೋವು ಜ್ವರ ಬೇರೆ ಬಂದಿತ್ತು. ಆವಾಗವಾಗ ಹೋಗೋದು, ಫೀಡ್ ಮಾಡೋದು, ಅಮ್ಮನ ಹತ್ರ ಪಾಪು ಕೊಡೋದು, ಅವಳು ಮಲಗಿದ್ದಾಗ ಇಬ್ಬರು ಕೆಲಸ ಮಾಡ್ಕೊಳ್ಳೋದು, ಇದೇ ಆಯ್ತು ಇವತ್ತೆಲ್ಲ. ಅದಕ್ಕೆ ಸ್ವಲ್ಪ ಸುಸ್ತಂತ ಅನ್ನಿಸ್ತಿದೆ. ಇನ್ನು ನಾನು 10 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅಂದರೆ ಗಂಡಸ್ರಲ್ವ ಬಂದಿದ್ದು ಹೊಲ ಕೊಯ್ಯೋದಕ್ಕೆ. ಅವ್ರು ಬೇಗ ಮುಗಿಸ್ಕೊಂಬಂದ್ಬಿಡ್ತಾರೆ. ಬಂದವರು ಲೇಟ್ ಆಯಿತು ಅಂದರೆ ಊಟ ಮಾಡೋದೇ ಇಲ್ಲ, ಹಂಗೆ ಹೋಗ್ಬಿಡ್ತಾರೆ. ಅದಕ್ಕೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಮುಗೀತು 12 ಗಂಟೆ ಅಷ್ಟರಲ್ಲೆಲ್ಲ ಮುಗೀತು. ನಾನು ಮಾಡಿದೆ, ಅಮ್ಮನೂ ಮಾಡಿದರು. ಮಧ್ಯೆ ಪಾಪುನ ಸ್ವಲ್ಪ ಹಿಂಸೆ ಕೊಡ್ತಿದ್ಲು, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ಇನ್ನೂ ಬೇಗ ಆಗ್ತಿತ್ತು. ನನಗೆ ಈ ಥರ ಫಂಕ್ಷನ್ಗಳಲ್ಲಿ ಮತ್ತು ಜಾಸ್ತಿ ಜನಕ್ಕೆ ಅಡುಗೆ ಮಾಡೋದಂದರೆ ಇಷ್ಟ. ಮದುವೆಗೂ ಮುಂಚೆನೂ ಅಷ್ಟೇ, ಈ ಥರ ಫಂಕ್ಷನ್ಸ್ಗಳಿತ್ತು ಅಥವಾ ಆಳುಗಳಿಗೆ ಅಡುಗೆ ಮಾಡಬೇಕು ಅಂತಂದರೆ ನಾನೇ ಟ್ರೈ ಮಾಡ್ತಿದ್ದೆ ಮಾಡೋದಕ್ಕೆ. ಇವಾಗಲೂ ಬರುತ್ತೆ, ಹಂಗೇನಿಲ್ಲ. ಆದರೆ ಸ್ವಲ್ಪ ದಿನ ಕೆಲ್ಸಕ್ಕೆ ಹೋದಾಗ ಗ್ಯಾಪ್ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ಸ್ವಲ್ಪ ಮರ್ತೋದಂಗೆ ಆಗಿಬಿಟ್ಟಿತ್ತು ಎಲ್ಲ. ಇವಾಗ ಊರಿಗೆ ಬಂದಮೇಲೆ ಅವಾಗ ಹೋಗಿ ಮಾಡೋದಲ್ವಾ, ಹೊಲ್ದ ಹತ್ರ ಕೆಲ್ಸಕ್ಕೆ ಬಂದವ್ರಿಗೆಲ್ಲ ಮಾಡೋದಲ್ವಾ. ಇವಾಗ ಏನಿಲ್ಲ, ಅಭ್ಯಾಸ ಆಗಿದೆ. ಇನ್ನು ಮತ್ತೆ ಊರಿಗೆ ಹೋದರೆ ಇದು ಯಾವುದೂ ಇರಲ್ಲ. ಅದೇ ಇಬ್ಬರಿಗೆ ಬೇಯಿಸ್ಕೊಳ್ಳೋದೇ ಇರೋದು. ಜಾಸ್ತಿ ಜನಕ್ಕೆ ಬೇಕಾದರೆ ಮಾಡಿಬಿಡ್ಬೋದು, ಏನು ತೊಂದರೆ ಇಲ್ಲ. ಒಬ್ಬರಿಗೆ ಇಬ್ಬರಿಗೆ ಮಾಡ್ಕೊಳ್ಳೋದಂದರೆ ಸಖತ್ ಕಷ್ಟ. ನನಗಂತೂ ನಾನೊಬ್ಬಳೇ, ನನ್ನ ಹಸ್ಬೆಂಡು ಅಲ್ಲೇ ಅಂಗಡಿಲೇ ತಿನ್ಕೊತಾರೆ. ಅವ್ರು ಬೇಕ್ರಿಲಿ ಕೆಲಸ ಮಾಡೋದ್ರಿಂದ ಅಂಗಡಿಲೇ ತಿನ್ಕೊತಾರೆ. ನನಗೊಬ್ಳಿಗೆ ಮಾಡ್ಕೊಂಡು ಸಾಕಾಗೋಗ್ತಿತ್ತು. ಒಬ್ಳಿಗೆ ಮಾಡೋಕೆ ಆಗ್ತಾನೇ ಇರಲಿಲ್ಲ. ಒಬ್ರಿಗೆ ಮಾಡಿದರೆ ಅದು 3 ಜನಕ್ಕೆ ಆಗೋಷ್ಟು ಇರ್ತಿತ್ತು. ಬೆಳಗ್ಗೆನೂ ಅದೇ ತಿಂತಿದ್ದೆ, ಮಧ್ಯಾಹ್ನನೂ ಅದೇ ತಿಂತಿದ್ದೆ. ಬೋರ್ ಆಗಿಬಿಡ್ತಿತ್ತು. ಸಾಂಬಾರೆಲ್ಲ ರೆಡಿ ಆಯಿತು. ಇವಾಗ ಅದನ್ನು ಎತ್ತಿಕ್ಕಿ ಅದು ವಿಜಲ್ ಹೋಗೋವರೆಗೂ ಬಿಟ್ಟರೆ ಆಯಿತು. ಇವಾಗ ನಾನು ಕಾಳು ಮಾಡ್ತಿದ್ದೀನಿ. ಕಾಳಂದರೆ ಇವಾಗ ಹಸಿ ಅವರೆಕಾಳು ಟೈಮ್ ಅಲ್ವಾ. ಅವರೆಕಾಳು ಹಾಕ್ಬಿಟ್ಟು ಚಿಕನ್ದು ಮೊಟ್ಟೆ ಎಲ್ಲ ಇರುತ್ತಲ್ಲ, ಮೊಟ್ಟೆ, ಗುಂಡ್ಕಾಯಿ ಮತ್ತು ಈರಿ ಅದೆಲ್ಲ ಇರುತ್ತಲ್ಲ, ಅದನ್ನು ಎಕ್ಸ್ಟ್ರಾ ಹಾಕ್ಕೊಟ್ಟಿರ್ತಾರೆ ಅಂಗಡಿಯವರೇ. ಮೊಟ್ಟೆ ಕೊಳೆ ಆಗಿದ್ದರೆ ಅದನ್ನ ಹಾಕ್ಬಿಟ್ಟು ಕಾಳು ಮಾಡ್ತೀವಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ
ಮಾಮೂಲಿ ಒಗ್ಗರಣೆಗೆ ಈರುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಬಿಟ್ರೆ ಮಾಡೋದು. ಮತ್ತು ಪುರಿನೂ ಆ್ಯಡ್ ಮಾಡ್ತೀವಿ, ಸ್ವಲ್ಪ ಜಾಸ್ತಿ ಆಗಲಿ ಮತ್ತು ಹುಡಿ ಹುಡಿ ಆಗಿರಲಿ ಅಂತಂದ್ಬಿಟ್ಟು ಪುಡಿನ ಹಾಕ್ತೀವಿ. ಚೆನ್ನಾಗಿರುತ್ತೆ ಕಾಳು. ನೀವು ಒಂದ್ಸಲ ಟ್ರೈ ಮಾಡಿ. ಬೇಕು ಅಂತಂದರೆ ನಾನು ಇನ್ನೊಂದು ಸಲ ಮಾಡಿದಾಗ ರೆಸಿಪಿನ ಹೇಳ್ತೀನಿ. ಇಲ್ಲ ಅದೇ ಮಸಾಲ ಹಾಕ್ಬಿಟ್ಟು ಅದನ್ನೆಲ್ಲ ಹಾಕ್ಬಿಟ್ಟು ಮಾಡೋದು ಅಷ್ಟೇ. ನೀವೇ ಮಾಡ್ಕೊಂಡು ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತ ಹೇಳಿ. ನಾನು ಈ ಕಡೆ ಕಾಳು ಸಾರು ಮಾಡೋ ತನಕ ಅಮ್ಮನೇ ಪಾಪುನ ನೋಡ್ಕೊತಿದ್ರು. ನಾನು ಇದೆಲ್ಲ ಮಾಡಿ ನಾನು ಆಮೇಲೆ ಪಾಪುನ ನೋಡ್ಕೊತೆ. ನೆಕ್ಸ್ಟ್ ಇನ್ನೇನಿದ್ರು ಅಮ್ಮನ ಸರ್ದಿ. ಅಮ್ಮ ಮುದ್ದೆ ಮತ್ತು ಅನ್ನ ಅಮ್ಮ ಮಾಡ್ತಾರೆ. ಅನ್ನ ಏನು ಕಷ್ಟ ಆಗೋಲ್ಲ, ಮುದ್ದೆ ತಿರುವುದಕ್ಕೆ ಸ್ವಲ್ಪ ಕಷ್ಟ ಅಷ್ಟು ಜನಕ್ಕೂ. ನಮ್ಮಮ್ಮ ಸ್ವಲ್ಪ ಸಣ್ಣ ಇರೋದ್ರಿಂದ ಸ್ವಲ್ಪ ಶಣಿಯೋದಂತೀವಿ. ಮುದ್ದೆನ ತಿರುಗಬೇಕಲ್ಲ ನೀಟಾಗಿ, ಅದೇ ಸ್ವಲ್ಪ ಕಷ್ಟ. ಆದರೂ ನಮ್ಮಮ್ಮ ಶಕ್ತಿ ಇದೆ ಗೈಸ್, ನಮ್ಮಮ್ಮಂಗೆ ಸಿಕ್ಕಾಪಟ್ಟೆ ಶಕ್ತಿ ಇದೆ, ಮಾಡ್ತಾರೆ ಅದೆಲ್ಲ. ಅದಕ್ಕೆಲ್ಲ ತೊಂದರೆ ಏನಿಲ್ಲ. ನಾನಾಗಿದ್ದರೆ ಖಂಡಿತ ಆಗ್ತಿರ್ಲಿಲ್ಲ, ನನಗೆ ಯಾರಾದರೂ ಹೆಲ್ಪಿಗೆ ಬೇಕೇ ಇತ್ತು. ಆದರೆ ನಮ್ಮಮ್ಮ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ರು. ನಾನು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಮನೆಯೆಲ್ಲ ಗಲೀಜಾಗೋಗಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ನೋಡಿ ಸಾಂಬಾರು ರೆಡಿ ಆಯಿತು. ಚೆನ್ನಾಗಿದೆ ಟೇಸ್ಟು. ಇನ್ನು ಕಾಳಂತೂ ಸೂಪರಾಗಿತ್ತು ಟೇಸ್ಟು. ಮುದ್ದೆ ಅನ್ನ ಅಮ್ಮಂದು. ಈ ಥರ ಮಾತಾಡ್ಕೊಂಡು ವಿಡಿಯೋ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಆದರೆ ನಾಯ್ಸ್ ಜಾಸ್ತಿ, ನಮ್ಮ ಮನೇಲಿ ಮಾತಾಡೋರು ಜಾಸ್ತಿ ಹೊರಗಡೆ, ಮತ್ತು ಪಾಪು ಆಡೋದು ಜಾಸ್ತಿ. ನನ್ನ ವಾಯ್ಸ್ಗಿಂತ ಬರೀ ಅವ್ರದ್ದೇ ವಾಯ್ಸ್ ಕೇಳಿಸುತ್ತೆ. ಅದಕ್ಕೆ ಸದ್ಯದಲ್ಲಿ ಒಂದು ಮೈಕ್ ತಗೊತೀನಿ, ಆರ್ಡ್ರ್ ಮಾಡಿದ್ದೀನಿ, ಬರಬೇಕು ಇವತ್ತು. ಆಗಿದ್ದಾಗಲಿ ಯಾವ ನಾಯ್ಸ್ ಆದರೂ ಬರಲಿ ಅಂತಂದ್ಬಿಟ್ಟು ಹಂಗೆ ಮಾಡ್ತಿದ್ದೀನಿ. ಇವಾಗ ನಾನು ಮಟನ್ ಸಾಂಬಾರು ಮಾಡ್ತಿದ್ದೀನಿ. ಬೆಳಗ್ಗೆ ಚಿಕನ್ ಮಾಡಿ ಸಾಕಾಗೋಯ್ತು, ಮಟನ್ ಮಾಡೋಕ್ಕಾಗಲೇ ಇಲ್ಲ. ಸೊ ಇವಾಗ ಮಾಡ್ತಿದ್ದೀನಿ. ನಮ್ಮ ಬಾವ ಮತ್ತು ಅವರಮ್ಮ ಬಂದಿದ್ದಾರೆ, ಅವರೇ ಸದ್ಯಕ್ಕೆ ನೆಂಟರು. ನಮ್ಮ ಮನೆಯವರು ಬೆಳಗ್ಗೆನೇ ಮಟನ್ನು ತಗೊಂಬಂದಿದ್ರು ಮಾಡು ಅಂತ. ಆದರೆ ಅದನ್ನೇ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಯಿತು. ಟೈಮೇನು ಆಗ್ತಿರ್ಲಿಲ್ಲ. ಪಾಪುನು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲಲ್ವ, ಅವಳನ್ನು ಮ್ಯಾನೇಜ್ ಮಾಡಬೇಕಿತ್ತು. ಹಂಗಾಗಿ ಸ್ವಲ್ಪ ತಡ ಆಯಿತು ಅಷ್ಟೇ. ಮತ್ತು ನಾನಿಲ್ಲಿ ಮಟನ್ ಸಾಂಬಾರು ಮಾಡ್ತಿದ್ದೀನಿ. ಬೆಳಗ್ಗೆನೇ ಅಮ್ಮ ಎಲ್ಲ ರುಬ್ಬಿಟ್ಟಿದ್ರು. ಏನು ಮಾಡಿಬಿಡ್ತಾರೆ, ಈ ಥರ ಏನಾದರೂ ಇದೇ ಮನೇಲಿ ಅಂತಂದಾಗಲೇ ಅವ್ರಿಗೇನಾದರೂ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ, ಕರೆಂಟ್ ಅವರಿಗೆ ತೆಗೆದೇ ಬಿಡ್ತಾರೆ ಕರೆಂಟು. ಅದಕ್ಕೆ ಅಮ್ಮ ಬೇಗ ಎದ್ದು ಈ ಥರ ಎಲ್ಲ ಆದರೆ ಕಲ್ಲಲ್ಲಿ ಬುದ್ಧಿ ಹೇಳ್ಬೇಕು, ಕಲ್ಲಲ್ಲೇ ಖಾರ ತಿರುಗಬೇಕು ಅಂತಂದ್ಬಿಟ್ಟು ಮಿಕ್ಸಿಲೆಲ್ಲ ಆಡಿಸಿ ಇಟ್ಟಿದ್ರು. ಸೊ ನಾನಿಲ್ಲಿ ಮಟನ್ ಸಾಂಬಾರು ಯಾವ ಥರ ಮಾಡ್ತಿದ್ದೀನಿ ಅಂದರೆ, ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಕೊತ್ತಂಬರಿ, ಪುದೀನ ಮತ್ತು ಪಾಲಕು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ನೆಕ್ಸ್ಟು ಈರುಳ್ಳಿ ಪೇಸ್ಟ್ ಹಾಕ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ, ಮತ್ತು ಸ್ವಲ್ಪ ಅರಿಶಿನ. ನಾನಿಲ್ಲಿ ಯಾವುದೇ ಸ್ಪೈಸಸ್ ಮೆಣಸು ಲವಂಗ ಏಲಕ್ಕಿ ಯಾವುದೂ ಹಾಕಿರಲಿಲ್ಲ. ಹಾಗಾಗಿ ಡೈರೆಕ್ಟ್ ಗರಂ ಮಸಾಲನೇ ತಂದು ಅದನ್ನು ಮತ್ತು ಮಟನ್ ಮಸಾಲ ಹಾಕ್ತಿದ್ದೀನಿ. ನೆಕ್ಸ್ಟ್ ಅದೆಲ್ಲ ಹಾಕಿ ಅದೆಲ್ಲ ನೀಟಾಗಿ ಎಣ್ಣೆಲಿ ಬೆಂದು ಎಣ್ಣೆ ಬಿಟ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಮಟನ್ ಹಾಕ್ಕೊತಿದ್ದೀನಿ. ಮಟನ್ ಹಾಕಿ ಸ್ವಲ್ಪ ಉಪ್ಪು, ಮಟನಿಗೆ ಹಿಡಿಯೋ ಥರ ಉಪ್ಪು ಹಾಕ್ಬಿಟ್ಟು ಅದೆಲ್ಲ ಚೆನ್ನಾಗಿ ಅದೇ ನೀರು ಬಿಟ್ಕೊಳ್ಳುತ್ತೆ, ನೀರೇನು ಹಾಕೋದು ಬೇಡ. ಅದು ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು, ನೀರು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಖಾರ ಮೊದಲೇ ಹೇಳ್ದಂಗೆ ಒಂದು ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಧನಿಯಾ ಪುಡಿ ಮತ್ತು ಖಾರ ಪುಡಿನ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಎಷ್ಟು ಬೇಕಷ್ಟು, ಆಮೇಲೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ. ಮತ್ತು ಅದು ಗಂಟು ಉಳ್ಕೊಳ್ಳಲ್ಲ ಹಂಗಂಗೆ. ಅದನ್ನು ಮಿಕ್ಸ್ ಮಾಡಿ ಅದನ್ನು ಒಂದು 10 ನಿಮಿಷ ಬೇಯಿಸ್ಕೊಬೇಕು, ಖಾರ ಹಿಡೀಲಿ ಅಂತ ಮಟನ್ಗೆ ಅಷ್ಟೇ. ಆಮೇಲೆ ಅದನ್ನು ಒಂದು 10 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಕಾಯಿ ರಸಕ್ಕೆ ನಾನಿಲ್ಲಿ ಕಾಯಿ, ಕಡಲೆ ಮತ್ತು ಒಂದು 10 ಗೋಡಂಬಿ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಅದನ್ನು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಮಟನ್ ಆಗಿರೋದ್ರಿಂದ ಒಂದು 4 ವಿಷಲ್ ಬೇಕೇ ಬೇಕು ಬೇಯೋದಕ್ಕೆ. ಒಂದು 4 ವಿಷಲ್ ಹಾಕಿಸ್ಕೊಂಡ್ರೆ ಆಯಿತು, ಮಟನ್ ಸಾಂಬಾರು ರೆಡಿ ಆಗಿಬಿಡುತ್ತೆ. ಮತ್ತು ನನ್ನ ಮನೆಯವ್ರಿಗೆ ಕೇಳಿದ್ದೆ, ಇವತ್ತು ಕೇಕ್ ತರಲ್ವಾ ನನಗೆ ಅಂತ. ಅವ್ರು ಹೇಳಿದರು, ನಿನಗಿಷ್ಟ ಇರೋದು ಮಟನ್ ತಾನೇ, ಅದನ್ನೇ ತಿನ್ನು, ಕೇಕ್ ಏನು ಮಾಡೋಕ್ಕೆ ಅಂತ. ನೋಡಿದರೆ ಸರ್ಪ್ರೈಸಾಗಿ ಇನ್ನೇನು ಅಡುಗೆ ಎಲ್ಲ ರೆಡಿಯಾಗಿ ಊಟಕ್ಕೆ ಕೂತಿದ್ವಿ ಎಲ್ಲ, ಆವಾಗ ಕೇಕ್ ತಗೊಂಬಂದರು. ಯಾಕೆ ಕೇಕ್ ಕಟ್ ಮಾಡಲ್ವಾ ನೀನು ಅಂತ. ನನಗೆ ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ಪ್ರತಿ ವರ್ಷ ನಾನು ನನ್ನ ಮನೆಯವ್ರು ಇಬ್ಬರೇ ಇರ್ತಿದ್ವಿ, ನಾವಿಬ್ಬರೇ ಸೆಲೆಬ್ರೇಟ್ ಮಾಡೋದು, ನಾವಿಬ್ಬರೇ ತಿನ್ಕೊಳ್ಳೋದು. ಮತ್ತು
ಅಕ್ಕಪಕ್ಕ ಮನೆಗೆಲ್ಲ ಕೇಕ್ ಕೊಡ್ತಿದ್ದೆ, ಕೊಡ್ದಂಗೇನಿಲ್ಲ. ಈ ಸೈಡಲ್ಲಿ ಹಾಕಿದ್ದೀನಲ್ಲ ಅದು ನಮ್ಮ ಮನೆಯವರೇ ಮಾಡ್ಕೊಂಬಂದಿರೋ ಕೇಕು. ಮತ್ತು ಇನ್ನೊಂದು ಕೇಕು ಆರ್ಡ್ರ್ ಕೊಟ್ಟಿದ್ರಂತೆ. ಅದಕ್ಕಿಂತ ನಮ್ಮ ಮನೆಯವ್ರು ಮಾಡಿದ ಕೇಕೆ ಸಖತ್ ಇಷ್ಟ ಆಯಿತು. ಅವ್ರಿಗೆ ಗೊತ್ತು ಯಾವ ಥರ ಮಾಡಬೇಕಂತ, ಯಾಕಂದರೆ ಅವರು ಬೇಕ್ರಿಲೇ ಕೆಲಸ ಮಾಡೋದು. ಅವರು ಕೇಕ್ ಮಾಸ್ಟ್ರ್ ಅವರು. ನಮ್ಮ ಭಾವನ ಫ್ರೆಂಡ್ ಅಂಗಡಿಲೇ ಹೋಗಿ ಕೇಳ್ಕೊಂಡು ಇವರೇ ಕೈಯಾರೆ ಮಾಡ್ಕೊಂಬಂದಿದ್ರು. ಪ್ರತಿ ವರ್ಷವೂ ಇವರೇ ಮಾಡ್ಕೊಂಬರೋದು. ಆದರೆ ಇಲ್ಲಿ ಬೇರೆ ಅಂಗಡಿಗೆ ಹೋಗಿ ಕೇಳಿ ಮಾಡ್ಕೊಂಬಂದ್ರಲ್ಲ, ಅದಿನ್ನೂ ಖುಷಿ ಆಯಿತು. ಇನ್ನು ಇವರಿಬ್ಬರು ನಮ್ಮ ಅಕ್ಕನ ಮಕ್ಕಳು, ನನ್ನ ಮಕ್ಳು ಅಂತ ಹೇಳಿದ್ರೇನು ತಪ್ಪಾಗಲ್ಲ. ಮತ್ತು ಇದರಲ್ಲಿ ನಮ್ಮ ಅಕ್ಕ ಮತ್ತು ನನ್ನ ತಂಗಿ, ನಮ್ಮ ಆಂಟಿ 3 ಜನ ಮಿಸ್ ಆಗಿದ್ದಾರೆ ಅಷ್ಟೇ. ಇವ್ರು ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ನನ್ನನ್ನೆಲ್ಲ ಹಿಂಗೆ ವೀಡಿಯೋಗೆಲ್ಲ ಬಿಡಬೇಡ, ಯಾರಾದರೂ ಬಂದು ನನ್ನನ್ನು ಕೇಳಬೇಕು, ಅಲ್ಲಿ ನೋಡಿದೆ ನಿಮ್ಮನ್ನ, ಇಲ್ಲಿ ನೋಡಿದೆ ಅಂತ, ಅವಾಗ ನಿಂಗೆ ಗ್ರಾಚಾರ ಬಿಡಿಸ್ತೀನಿ ಅಂತ. ಯಾರಾದರೂ ಬಂದು ಕೇಳಿ. ಸಿಕ್ಕಿದ್ರೆ ನಮ್ಮಮ್ಮ, ಇವ್ರು ನಮ್ಮಪ್ಪ. ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಡಲ್ ಅಂತ ಅನ್ನಿಸ್ಬೋದು, ಜಾಸ್ತಿ ಜೋರಾಗಿ ಮಾತಾಡೋಕ್ಕಾಗಲ್ಲ. ಮತ್ತು ನನ್ನ ಮಗಳು ಕ್ಯಾಮ್ರಾ ಕಡೆನೇ ನೋಡ್ತಾಳೆ, ಅಂದರೆ ಲೈಟ್ ಇದೆಯಲ್ಲ ಅದಕ್ಕೆ ನೋಡ್ತಾಳೆ. ಇವರು ನಮ್ಮ ಭಾವ ಅವರಮ್ಮ, ಅಂದರೆ ನಮ್ಮ ಅಕ್ಕವರ ಅತ್ತೆ, ನಮ್ಮ ಅಕ್ಕನ ಅತ್ತೆ. ಇವರೇ ಬಂದಿದ್ದು, ಇವರೇ ಸದ್ಯಕ್ಕೆ ನೆಂಟರು ಅಂತ ಹೇಳಿದ್ದು ನಾನು ನನ್ನ ಬರ್ಡೇಗೆ. ಇವರು ಮತ್ತು ನಮ್ಮ ಭಾವ ಇವಾಗ ಬರ್ತಾರೆ ನೋಡಿ. ನಮ್ಮ ಭಾವ ಇಷ್ಟೊತ್ತು ವೀಡಿಯೋ ಮಾಡ್ತಿದ್ರು. ನಮ್ಮ ಭಾವ ಇದ್ದರೆ ನಮ್ಮ ಅಕ್ಕನ್ನೇನು ಮಿಸ್ ಮಾಡ್ಕೊಳ್ಳೋದೇ ಬೇಡ. ಅವರಿಬ್ಬರು ಒಂದೇ ಥರ ಯೋಚನೆ, ಒಂದೇ ಥರ ಮಾತಾಡೋದು. ಭಾವ ಇದ್ದರೆ ಸಾಕು, ನಮ್ಮ ಅಕ್ಕ ಏನು ಬೇಡ. ಇದಾಗಿತ್ತು ಇವತ್ತಿನ ವೀಡಿಯೋ. ಬಾಯ್.